ಸರ್ ಹಿಂದೆ ನೀವು ಪಾದಯಾತ್ರೆ ಮಾಡಿದಾಗ ಬಿಜೆಪಿಗಳು ಸಿಕ್ಕಾಪಟ್ಟೆ ಅಪಹಾಸ್ಯ ಮಾಡಿದ್ರು. ನಮ್ಮ ಒಂದು ಹೋರಾಟದ ಬಗ್ಗೆ ತಾವು ತೆಗೆದುಕೊಂಡ ವಿಚಾರದ ಬಗ್ಗೆ ಹೋರಾಟ ಮಾಡೋ ಸಂದರ್ಭದಲ್ಲಿ ಅಪಹಾಸ್ಯ ಮಾಡಿದ್ರು. ಈಗ ಯಾಕೆ ಮಾಡ್ತಾರೆ? ತಮಿಳುನಾಡು ಮಾತುಕತೆ ಮಾಡ್ಕೊಂಡು ಇತ್ಯರ್ಥ ಮಾಡಬಹುದು ಅಂತ ಈಗ ಏನೆಲ್ಲ ಪರಿಸ್ಥಿತಿ? ನಾನು ಏನು ಮಾತಾಡಕ್ಕೆ ಹೋಗುದಿಲ್ಲಪ್ಪ. ಅವರು ರಾಜಕೀಯವಾಗಿ ಮಾತಾಡ್ಬೋದಷ್ಟೇ. ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ. ಅವ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಎಲ್ಲ ನಾವೆಲ್ಲ ಈಗ ಹೋಗಿ ಒಂದು ಟೈಮ್ ತೆಗೆದುಕೊಂಡು ಸಂಬಂಧಪಟ್ಟಂಥ ಮಂತ್ರಿಗಳ ಹತ್ರ, ಸರ್ಕಾರದ ಅಧಿಕಾರಿಗಳ ಹತ್ರ, ಪ್ರೈಮ್ ಮಿನಿಸ್ಟರ್ನೆಲ್ಲ ಒಟ್ಟಿಗೆ ಭೇಟಿ ಮಾಡೋಣ. ನಾನು ಆಗಲೇ ಹಾಕ್ಬಿಟ್ಟಿದ್ದೀನಿ. ಆಮೇಲೆ ನಾಳೆ ಸಾಯಂಕಾಲ ತಮಗೆಲ್ಲ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನೀರಿನ ಹೆಜ್ಜೆ ಅಂತ ಒಂದು ಪುಸ್ತಕ ಬರೆದಿದ್ದೀನಿ. ಈ ತೀರ್ಪುಗಳ ಬಗ್ಗೆ ಬರೆದಿದ್ದೀನಿ. ಅನೇಕ ರಿಸರ್ಚ್ ಮಾಡಿ ಬೇರೆ ರಾಜ್ಯದ ತೀರ್ಪುಗಳು, ಇಂಟರ್ನ್ಯಾಷನಲ್ ಡಿಸಿಷನ್ಸು, ನ್ಯಾಷನಲ್ ಬೇರೆ ಬೇರೆ ನದಿಗಳ ಬಗ್ಗೆ ತೀರ್ಪುಗಳಾಗಿರೋದು, ಪೆಂಡಿಂಗ್ ಇರೋಂಥದ್ದು, ನಮ್ಮ ರಾಜ್ಯದ ಏನೇನು ಸಮಸ್ಯೆ ಇವೆಲ್ಲ ಕೂಡ ಅಲ್ಲಿ ಮಂದಟ್ ಮಾಡಿದ್ದೀನಿ. ದಯವಿಟ್ಟು ಬಂದು ಪಾಲ್ಗೊಳ್ಬೇಕು, ಆ ಪುಸ್ತಕನ ಸ್ವೀಕಾರ ಮಾಡಬೇಕು. ಅದಕ್ಕೊಂದು ಮುನ್ನುಡಿಯಾಗಿ ಇವತ್ತು ಆದೇಶ ಬಂದಿದೆ. ನಾನು 15ನೇ ತಾರೀಕು ಕಪಿಲ್ ಸಿಬಲ್ ಅವರು ಒಂದು ಪುಸ್ತಕ ಬಿಡುಗಡೆ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಅದಾದಮೇಲೆ 1ನೇ ತಾರೀಕು ಆದಮೇಲೆ ಪಾರ್ಲಿಮೆಂಟ್ ಇರ್ತದೆ, ಅದಕ್ಕೂ ಕೂಡ ಯಾಕೆಂದ್ರೆ ನಮ್ಮದು 8ನೇ ತಾರೀಕನ್ನು ನಾವು ತೀರ್ಮಾನ ಮಾಡಿದ್ದೀವಿ. ಅದಕ್ಕಿಂತ ಮುಂಚಿತವಾಗಿ ಪಾರ್ಲಿಮೆಂಟ್ ಮೆಂಬರ್ಸ್ಗೆ ಯಾವ ರೀತಿ ನಾವು ಅವ್ರನ್ನ ಬೆಂಬಲ ತೆಗೆದುಕೊಂಡು ಮುಂದೆ ಹೆಜ್ಜೆ ಇಡಬೇಕು, ಆ ಹೆಜ್ಜೆ ಹಿಡಿಯುತ್ತ ಕೆಲಸ ಮಾಡ್ತೀವಿ. ಸರ್ ಹಿಂದೆ ನೀವು ಪಾದಯಾತ್ರೆ ಮಾಡಿದಾಗ ಬಿಜೆಪಿಗಳು ಸಿಕ್ಕಾಪಟ್ಟೆ ಅಪಹಾಸ್ಯ ಮಾಡಿದ್ರು. ನಮ್ಮ ಒಂದು ಹೋರಾಟದ ಬಗ್ಗೆ ತಾವು ತೆಗೆದುಕೊಂಡ ವಿಚಾರದ ಬಗ್ಗೆ ಹೋರಾಟ ಮಾಡೋ ಸಂದರ್ಭದಲ್ಲಿ ಅಪಹಾಸ್ಯ ಮಾಡಿದ್ರು. ಈಗ ಯಾಕೆ ಮಾಡ್ತಾರೆ? ತಮಿಳುನಾಡು ಮಾತುಕತೆ ಮಾಡ್ಕೊಂಡು ಇತ್ಯರ್ಥ ಮಾಡಬಹುದು ಅಂತ ಈಗ ಏನೆಲ್ಲ ಪರಿಸ್ಥಿತಿ? ನಾನು ಏನು ಮಾತಾಡಕ್ಕೆ ಹೋಗುದಿಲ್ಲಪ್ಪ. ಅವರು ರಾಜಕೀಯವಾಗಿ ಮಾತಾಡ್ಬೋದಷ್ಟೇ. ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ. ಅವ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಎಲ್ಲ ನಾವೆಲ್ಲ ಈಗ ಹೋಗಿ ಒಂದು ಟೈಮ್ ತೆಗೆದುಕೊಂಡು ಸಂಬಂಧಪಟ್ಟಂಥ ಮಂತ್ರಿಗಳ ಹತ್ರ, ಸರ್ಕಾರದ ಅಧಿಕಾರಿಗಳ ಹತ್ರ, ಪ್ರೈಮ್ ಮಿನಿಸ್ಟರ್ನೆಲ್ಲ ಒಟ್ಟಿಗೆ ಭೇಟಿ ಮಾಡೋಣ. ನಾನು ಆಗಲೇ ಹಾಕ್ಬಿಟ್ಟಿದ್ದೀನಿ. ಆಮೇಲೆ ನಾಳೆ ಸಾಯಂಕಾಲ ತಮಗೆಲ್ಲ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನೀರಿನ ಹೆಜ್ಜೆ ಅಂತ ಒಂದು ಪುಸ್ತಕ ಬರೆದಿದ್ದೀನಿ. ಈ ತೀರ್ಪುಗಳ ಬಗ್ಗೆ ಬರೆದಿದ್ದೀನಿ. ಅನೇಕ ರಿಸರ್ಚ್ ಮಾಡಿ ಬೇರೆ ರಾಜ್ಯದ ತೀರ್ಪುಗಳು, ಇಂಟರ್ನ್ಯಾಷನಲ್ ಡಿಸಿಷನ್ಸು, ನ್ಯಾಷನಲ್ ಬೇರೆ ಬೇರೆ ನದಿಗಳ ಬಗ್ಗೆ ತೀರ್ಪುಗಳಾಗಿರೋದು, ಪೆಂಡಿಂಗ್ ಇರೋಂಥದ್ದು, ನಮ್ಮ ರಾಜ್ಯದ ಏನೇನು ಸಮಸ್ಯೆ ಇವೆಲ್ಲ ಕೂಡ ಅಲ್ಲಿ ಮಂದಟ್ ಮಾಡಿದ್ದೀನಿ. ದಯವಿಟ್ಟು ಬಂದು ಪಾಲ್ಗೊಳ್ಬೇಕು, ಆ ಪುಸ್ತಕನ ಸ್ವೀಕಾರ ಮಾಡಬೇಕು. ಅದಕ್ಕೊಂದು ಮುನ್ನುಡಿಯಾಗಿ ಇವತ್ತು ಆದೇಶ ಬಂದಿದೆ. ನಾನು 15ನೇ ತಾರೀಕು ಕಪಿಲ್ ಸಿಬಲ್ ಅವರು ಒಂದು ಪುಸ್ತಕ ಬಿಡುಗಡೆ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಅದಾದಮೇಲೆ 1ನೇ ತಾರೀಕು ಆದಮೇಲೆ ಪಾರ್ಲಿಮೆಂಟ್ ಇರ್ತದೆ, ಅದಕ್ಕೂ ಕೂಡ ಯಾಕೆಂದ್ರೆ ನಮ್ಮದು 8ನೇ ತಾರೀಕನ್ನು ನಾವು ತೀರ್ಮಾನ ಮಾಡಿದ್ದೀವಿ. ಅದಕ್ಕಿಂತ ಮುಂಚಿತವಾಗಿ ಪಾರ್ಲಿಮೆಂಟ್ ಮೆಂಬರ್ಸ್ಗೆ ಯಾವ ರೀತಿ ನಾವು ಅವ್ರನ್ನ ಬೆಂಬಲ ತೆಗೆದುಕೊಂಡು ಮುಂದೆ ಹೆಜ್ಜೆ ಇಡಬೇಕು, ಆ ಹೆಜ್ಜೆ ಹಿಡಿಯುತ್ತ ಕೆಲಸ ಮಾಡ್ತೀವಿ.